ಪರಿಷತ್ನಲ್ಲಿ ಆಡಳಿತ ವಿಪಕ್ಷ ಸದಸ್ಯರ ನಡುವೆ ಗದ್ದಲ. ರೂಲ್ ಪ್ರಕಾರ ಸದನ ನಡೀತಾ ಇಲ್ಲ ಅಂತ ಛಲವಾದಿ ಗರಂ ಆಗಿಬಿಟ್ರು. ನೋಡಿ, ಪರಿಷತ್ನಲ್ಲಿ ಆಡಳಿತ ವಿಪಕ್ಷ ಸದಸ್ಯರ ನಡುವೆ ಗದ್ದಲ ಆಗಿದೆ. ರೂಲ್ ಪ್ರಕಾರವಾಗಿ ಸದನ ಆಗ್ತಾ ಇಲ್ಲ ಅಂತ ಛಲವಾದಿ ನಾರಾಯಣ ಸ್ವಾಮಿ ಗರಂ ಆಗಿಬಿಟ್ರು. ರೂಲ್ ಬುಕ್ ಹರಿದು ಹಾಕಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಛಲವಾದಿ ನಾರಾಯಣ ಸ್ವಾಮಿ ನಡೆಗೆ ಕಾಂಗ್ರೆಸ್ನ ಸದಸ್ಯರು ಕಿಡಿಕಾರ್ತಾರೆ. ಬಿಜೆಪಿಯ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾರೆ. ಕಾಂಗ್ರೆಸ್ ಸದಸ್ಯರ ಆಕ್ರೋಶ ಕೂಡ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧವಾಗಿ ಧಿಕ್ಕಾರವನ್ನ ಕೂಗ್ತಾರೆ. ಡೌನ್ ಡೌನ್ ಬಿಜೆಪಿ ಅಂತ ಹೇಳಿ ಕಾಂಗ್ರೆಸ್ ಸದಸ್ಯರು ಘೋಷಣೆಯನ್ನ ಕೂಗ್ತಾರೆ. ವಿಪಕ್ಷ ನಾಯಕರನ್ನ ಸದನದಿಂದ ಹೊರಹಾಕಲು ಬಿಗಿ ಪಟ್ಟನ್ನ ಕೂಡ ಹಿಡಿತಾರೆ. ಮುಖ್ಯ ಕಾರ್ಯಗಳಲ್ಲಿ ಕಾನೂನುಗಳಲ್ಲಿ ಅನುಮೋದಿಸಿದ ಮಿತಿ ಮೀರಿದ ಭಾರವನ್ನು ಹೊತ್ತು ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ವಿರೋಧ ಇಲ್ಲ ಅಂತಂದ್ರೆ ಏಕೆಂದ್ರೆ ಆರ್ಟಿಒ ಕಚೇರಿ ತಮ್ಮ ಮುಖ್ಯ ಕಾರ್ಯಗಳಲ್ಲಿ ಕಾನೂನುಗಳಲ್ಲಿ ಅನುಮೋದಿಸಿದ ಮಿತಿ ಮೀರಿದ ಭಾರವನ್ನು ಹೊತ್ತು ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ವಿರೋಧ ನಡೀತಾ ಇಲ್ಲ. ಇಲ್ಲ ಅಂತಂದ್ರೆ ಏಕೆಂದ್ರೆ ಆರ್ಟಿಒ ಕಚೇರಿ ತಮ್ಮ ಮುಖ್ಯ ಕಾರ್ಯಗಳಲ್ಲಿ ಕಾನೂನುಗಳಲ್ಲಿ ಅನುಮೋದಿಸಿದ ಮಿತಿ ಮೀರಿದ ಭಾರವನ್ನು ಹೊತ್ತು ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ವಿರೋಧ ಎಸ್, ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಎಸ್, ಪರಿಷತ್ನಲ್ಲಿ ರೂಪೇಶ್ ಇವತ್ತು ಏನೆಲ್ಲ ಆಯಿತು, ಯಾಕೆ ಗದ್ದಲಕ್ಕೆ ಕಾರಣವಾಗಿತ್ತು, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಪರಿಷತ್ ಬೆಳಗಿಂದಲೂ ಕೂಡ ಒಂದಿಷ್ಟು ಈಗ ಆಕ್ಷೇಪಕ್ಕೆ ಅಥವಾ ಒಂದಿಷ್ಟು ಆಕ್ರೋಶಕ್ಕೆ ಪರಿಷತ್ ವೇದಿಕೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿಗ ಎಸ್ ಕೆ ಪಾಟೀಲ್ ಅವರು ಒಂದು ಮಾತನಾಡಿದ್ರು. ಆ ಮಾತಿನ ಸಂಬಂಧಪಟ್ಟಂತ ಒಂದಿಷ್ಟು ವಿಷಾದವನ್ನ ಕೇಳಬೇಕು ಆಡಳಿತ ಪಕ್ಷ ಅಂತೇಳಿ ಇಲ್ಲಿಗ ಬಿಜೆಪಿ ಆಗ್ರಹಿಸ್ತಾ ಇತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಸಭಾಪತಿಗಳು ಅದೇ ರೀತಿ ವಿಪಕ್ಷ ನಾಯಕರ ಇಬ್ಬರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಆಕ್ಷೇಪ ಇಟ್ಟಿದ್ರು. ಹೀಗಾಗಿ ಅದು ಕೆಲಮನೆಯಲ್ಲಿ ಏನೇ ಮಾತಾಡಿದ್ರು ಕೂಡ ಇಲ್ಲಿ ಅದನ್ನ ಎತ್ತುವ ಹಾಗವಾಗಿಲ್ಲ ಅಂತ ಹೇಳಿ ಸ್ಪೀಕರ್ ಅವರು ಸದನಕ್ಕೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಈಗ ಯಾಕಂದ್ರೆ ಈ ಗಲಾಟೆ ಆಗ್ತಾ ಇತ್ತು, ಎಲ್ಲೋಗ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ಮಾಡಿಕೊಡ್ತಾರೆ ಬಸವರಾಜ ಹೊರಟ್ಟಿ ಅವರು. ಈ ಸಂದರ್ಭದಲ್ಲಿ ಸದನ ಆರ್ಡರ್ ನಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಈಗ ನೀವು ಪ್ರಶ್ನೆ ಚರ್ಚೆಗೆ ಅವಕಾಶ ಮಾಡ್ಕೊಡ್ಬೇಕಿತ್ತು. ಅದೇ ರೀತಿಯಾಗಿ ಎಸ್ ಕೆ ಪಾಟೀಲ್ ಅವರು ಮಾತಾಡಿರ್ಬೋದು ಅಥವಾ ವಂದನಾ ನಿರ್ಣಯ ಮಂಡನೆ ಮಾಡಿರ್ಬೋದು, ಅದರ ಬಗ್ಗೆ ಚರ್ಚೆ ಮಾಡ್ಬೇಕಾಗಿತ್ತು. ಹೀಗಾಗಿ ಪ್ರಶ್ನೋತ್ತರ ಕೊಡುವಂತ ಅವಕಾಶ ಇಲ್ಲ, ಕೊಡಬಾರ್ದಿತ್ತು ಅಂತ ಹೇಳಿ ಹೇಳಿದ್ರು. ಅದೇ ರೀತಿಯಾಗಿ ರೂಲ್ಸ್ ಕರೆಕ್ಟ್ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಸಭಾಪತಿಗಳು ಅಂತೇಳಿ ಆಕ್ಷೇಪ ಎತ್ತಿದ್ದಾರೆ. ಅದೇ ರೀತಿಯಾಗಿ ರೂಲ್ಸ್ ಬುಕ್ ಅನ್ನ ಛಲವಾದಿ ನಾರಾಯಣ ಸ್ವಾಮಿ ಅವರು ಹರಿದು ಹಾಕಿದ್ರು. ಈ ಸಂದರ್ಭದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ರೂಲ್ಸ್ ಬುಕ್ ಹರಿದು ಹಾಕಿದ್ಕೆ ಇದಕ್ಕೆ ಸಭಾಪತಿ ಪೀಠಕ್ಕೆ ಗೌರವ ತೋರಿದ್ದಾರೆ. ಹೀಗಾಗಿ ಈ ವಿಚಾರವನ್ನೇ ಚರ್ಚೆ ಮಾಡಬೇಕು ಅಂತ ಹೇಳಿ ಕೂಡ ಈಗ ಆಡಳಿತ ಪಕ್ಷದವರು ಆಕ್ಷೇಪ ಸಲ್ಲಿಸ್ತಾ ಇದ್ದಾರೆ. ಸಭಾಪತಿಯಾಗಿ ಅವರ ಗೌರವ ತೋರೋದು ತಪ್ಪು ಅಂತೇಳಿ ಛಲವಾದಿ ನಾರಾಯಣ ಸ್ವಾಮಿ ಅವರ ನಡೆ ವಿರುದ್ಧವಾಗಿ ಆಕ್ಷೇಪವನ್ನು ಕೂಡ ಎತ್ತಿದ್ದಾರೆ. ಒಟ್ಟಾರಾಗಿ ಬೆಳಗಿಂದಲೂ ಕೂಡ ಇದೇ ರೀತಿಯಾಗಿ ಗಲಾಟೆಗಳಾಗ್ತಾ ಇತ್ತು. ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಪರಿಷತ್ತಲ್ಲಿ ಆಗ್ತಾ ಇಲ್ಲ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ರೂಪೇಶ್. ಮುಖ್ಯ ಕಾರ್ಯಗಳಲ್ಲಿ ಕಾನೂನುಗಳಲ್ಲಿ ಅನುಮೋದಿಸಿದ ಮಿತಿ ಮೀರಿದ